ಮನೋಜ್ಞ ಅಭಿನಯ ನೀಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೆ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ದರ್ಶನ್ ಬಗ್ಗೆ ಅತ್ಯಂತ ಭರವಸೆ, ನಂಬಿಕೆ, ಇನ್ನೂ ಒಳ್ಳೆಯ ಚಿತ್ರ ಬರಲಿ ಅಂತ ಅಂದ್ಕೊಂಡಿದ್ದೀನಿ. ಮದಕರಿ ನಾಯಕ ಬರಲಿ ಅನ್ನೋದೇ ನನ್ನ ಆಸೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ನೆನಪಿನ ಕಾಣಿಕೆ ಆಗಿರ್ಬೋದು, ಬಟ್ ಈಗ ಒಂದು ಫ್ರೇಮ್ ನೋಡಿದ್ವಲ್ಲ, ಅದು ನಮ್ಮ ನೆನಪಲ್ಲಿ ಯಾವಾಗಲೂ ಇರುವಂಥದ್ದು. ದಯವಿಟ್ಟು ಕಾಟೇರ, ನಮ್ಮೆಲ್ರಿಗೂ ಇಷ್ಟು ಖುಷಿಯಾಗಿದೆ. ನಿಮಗೆ ಜರ್ನಿ ಹೇಗಿತ್ತು ಅಂತ ತಿಳಿಸ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ಈ ಕಾಟೇರ ಚಿತ್ರದ ಒಬ್ಬ ತುಂಬ ಮುಖ್ಯವಾದ ಒಬ್ಬ ವ್ಯಕ್ತಿನ ಇಲ್ಲಿ ಕರೆಸ್ಕೋಬೇಕು ನಾನು. ತರುಣ್, ಹಾಗೆ ಚಿತ್ರಕ್ಕೆ ಒಂದು ಸಂಗೀತ ಅನ್ನೋದು ತುಂಬ ಮುಖ್ಯ. ಆ ಸಂಗೀತನ ಎಷ್ಟು ಅಚ್ಚುಕಟ್ಟಾಗಿ ನಿಮಗೆ ರಂಜಿಸಬೇಕು ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆ ಹರಿಕೃಷ್ಣ ಅವರು ಬರಬೇಕು. ಇದಕ್ಕೆ ಅಡಿಪಾಯ ಈ ಕತೆ, ಈ ಸಿನಿಮಾ ಇಷ್ಟು ದೊಡ್ಡದಾಗಬೇಕು ಅಂದರೆ ಜಡೇಶ್ ಮತ್ತು ಮಾಸ್ತಿ ಇಬ್ಬರು ಬರಬೇಕು. ಸುಧಾಕರ್ ಅಷ್ಟು ಅಚ್ಚುಕಟ್ಟಾಗಿ ನಿಮ್ಮನ್ನೆಲ್ಲ ಆ ಫೋಟೋಗ್ರಫಿನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರಾಗ್ಬೋದು, ಮತ್ತು ನಮ್ಮ ಎಡಿಟರ್ ಪ್ರಕಾಶ್ ಅವರು ಬರಬೇಕು. ಏನಕ್ಕೆ ಇವ್ರನ್ನೆಲ್ಲ ಕರೆಸ್ಕೊಂಡೆ ಅಂದರೆ, ಒಂದು ಚಿತ್ರ ಮಾಡಬೇಕಾದ್ರೆ ಒಬ್ಬ ನಿರ್ಮಾಪಕ ಮಾತ್ರ ಸಾಲದು, ಒಬ್ಬ ನಾಯಕ ನಟ ಮಾತ್ರ ಸಾಲದು. ಒಂದು ಚಿತ್ರ ಮಾಡಬೇಕು ಅಂದರೆ ಇವರೆಲ್ಲರೂ ಇರಬೇಕು. ಆ ಚಿತ್ರ ಯಶಸ್ಸು ಆಗಬೇಕು ಅಂದರೆ ಅದಕ್ಕೆ ನೀವೆಲ್ಲ ಇರಬೇಕು. ಅಂಥ ಒಂದು ಚಿತ್ರನ ಈ ಕನ್ನಡ ಚಿತ್ರರಂಗದಲ್ಲಿ ಮಾಡೋದಕ್ಕೆ ಈ ಒಂದು ಅದೃಷ್ಟನ ನನಗೆ ಕೊಟ್ಟಿದ್ದು ನಿಮ್ಮ ಡಿ ಬಾಸ್. ನಾವು ಏನೋ ಪ್ಲ್ಯಾನ್ ಮಾಡಿದ್ವಿ, ಏನೋ ಆಯ್ತದು. ಮದಕರಿ ನಾಯಕ ಮಾಡಬೇಕು ಅಂದ್ಕೊಂಡು ಶುರು ಮಾಡಿದ್ದು ಅದು ಕಾಟೇರ ಆಯಿತು. ಇಂಥ ಒಂದು ಚಿತ್ರಗಳನ್ನು ಮಾಡ್ತಾ ಇನ್ನೂ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರಗಳು ತುಂಬ ಕಮ್ಮಿ ಆಗ್ತಾ ಇದೆ, ಚಿತ್ರಗಳು ಸರಿಯಾಗಿ ಹೋಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇಂಥ ಒಂದೊಂದು ಚಿತ್ರಗಳು ಬಂದು ಕನ್ನಡ ಚಿತ್ರರಂಗಕ್ಕೆ ಒಂಥರ ಆಕ್ಸಿಜನ್ ಕೊಟ್ಟಂಗೆ ಆಗ್ತಾ ಇದೆ. ಸೊ ಅಂಥದ್ರಲ್ಲಿ ಆ ಒಂದು ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೂ ಚಿತ್ರದಲ್ಲಿ ನಟಿಸಿದಂಥ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮತ್ತು ನಮ್ಮ ಮ್ಯಾನೇಜರ್ ನರಸಿಂಹ ಆಗ್ಬೋದು, ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಆಮೇಲೆ ತುಂಬ ಮುಖ್ಯವಾಗಿ ಒಂದು ಮಾತು ಹೇಳಬೇಕು. ಪ್ರಸನ್ನ ಪ್ರಮೋದ್ ಥಿಯೇಟ್ರು ಇವತ್ತು 50ನೇ ವರ್ಷದ ಸಂಭ್ರಮನ ಆಚರಿಸ್ಕೋತಾ ಇದೆ. ಅಂದರೆ ಇದು ಪ್ರಸನ್ನ ಪ್ರಮೋದ್ ಚಿತ್ರಮಂದಿರದ ಮಾಲೀಕರಿಗೆ ಮಾತ್ರ ಅಲ್ಲ, ಇಡೀ ಚಿತ್ರರಂಗಕ್ಕೆ ಈ ಒಂದು ಸಂಭ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚಿತ್ರಮಂದಿರ ಕನ್ನಡ ಚಿತ್ರರಂಗಕ್ಕೆ ಮೀಸಲಾಗಿತ್ತು. ಕನ್ನಡ ಚಿತ್ರರಂಗಗಳಂದರೆ ಪ್ರಸನ್ನ ಪ್ರಮೋದ್ ಸಿಗುತ್ತಾ? ಆ ಥಿಯೇಟ್ರುಗಳು ಮೇಯ್ನ್ ಥಿಯೇಟ್ರ್ ಸಿಗುತ್ತೆ. ಇಡೀ ಕರ್ನಾಟಕನೇ ಪಿಕ್ಚರ್ನ ರಿಲೀಸ್ ಮಾಡೋದಕ್ಕೆ ನಿರ್ಮಾಪಕರು, ಪ್ರದರ್ಶಕರಾಗ್ಬೋದು, ವಿತರಕರಾಗ್ಬೋದು ಮನಸ್ಸು ಮಾಡ್ತಾಯಿದ್ರು. ಅಂಥ ಈ ಒಂದು ಚಿತ್ರಮಂದಿರ, ಇದನ್ನು ಇವತ್ತು ನಾವು ಅವ್ರ ಫೋಟೋ ನೋಡ್ತಾ ಇದ್ದೀವಿ. ತಿಮ್ಮಯ್ಯನವರು ಮತ್ತು ನಮ್ಮ ಆನಂದ್ ಅವರು, ರಾಮಚಂದ್ರಣ್ಣ ಅವರ ತಂದೆಯವರು, ಅವರ ವಿಷನ್ ನೋಡಿ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ಅಂದರೆ. ಆ ಕಾಲದಲ್ಲಿ ಇಷ್ಟು ದೊಡ್ಡ ಥಿಯೇಟ್ರ್ ಕಟ್ಟಿದ್ದಾರೆ. ಅದು ಒಂದಲ್ಲ, 2 ಥಿಯೇಟ್ರು. ಈ ಭಾಗದಲ್ಲಿ ಕನ್ನಡ ಚಿತ್ರನ ನೋಡೋವಂಥ ಪ್ರೇಕ್ಷಕರು, ನಮ್ಮ ಕನ್ನಡಿಗರು ತುಂಬ ಜನ ಇದ್ದಾರೆ. ಯಾಕೆ ಕಟ್ಟಬಾರ್ದು ಅಂತ ಅವ್ರಿಗೆ 50 ವರ್ಷಕ್ಕೆ ಮುಂಚೆನೇ ಆ ಯೋಚನೆ, ಆಲೋಚನೆ ಇದ್ದು 2 ಚಿತ್ರಮಂದಿರ ಇದೇ ಥರ ದೊಡ್ಡದಾಗಿ ಕಟ್ಟಿದ್ದಾರೆ ಅಂದರೆ ಅವ್ರು ಇವತ್ತು ಸ್ವರ್ಗದಲ್ಲಿರಲಿ, ಎಲ್ಲನೇ ಇರಲಿ, ಅವ್ರನ್ನ ನಾವೆಲ್ಲರೂ ನೆನೆಸ್ಕೊಳ್ಳೇಬೇಕಾಗುತ್ತೆ. ಇವತ್ತು ಇಂಥ ಒಂದು ಸಾಧನೆ ಇದೆಯಲ್ಲ, ಇದು ಕಮ್ಮಿಯಾದ ಸಾಧನೆ ಅಲ್ಲ. ಇವತ್ತು ನಾವೆಲ್ಲ ಮಾಲ್ ಕಟ್ಬೋದು, ಇನ್ನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅವತ್ತು
ಆ ಒಂದು ವಿಷನ್ನ ಇಟ್ಕೊಂಡು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ಕೊಡುಗೆ ಕೊಟ್ಟಿರೋದಕ್ಕೆ ಮುಖ್ಯವಾಗಿ ಆನಂದ್ ಅವರಿಗೆ ಮತ್ತು ರಾಮಚಂದ್ರಣ್ಣ ಆ ಕುಟುಂಬಕ್ಕೆ ತುಂಬು ಹೃದಯದ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಡಿ ಬಾಸ್ 25 ವರ್ಷಗಳು ಚಿತ್ರರಂಗದಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗಿ ಒಬ್ಬ ನಟ ನಾಯಕ ನಟನಾಗಿ ಇರಬೇಕು ಅನ್ನೋದಲ್ಲ, ಮೆರಿಬೇಕು ಅಂದರೆ ಅದೆಷ್ಟೋ ಜನ ಪುಣ್ಯ. ಅದು ಅಂಥ ಪುಣ್ಯ ಭಗವಂತ ನಮ್ಮ ದರ್ಶನಿಗೆ ಆಶೀರ್ವಾದ ಮಾಡಿದ್ದಾರೆ. ಬರೀ 25 ವರ್ಷ ಅಲ್ಲ, 100 ವರ್ಷ ಅವ್ರ ಆಯುಷ್ಯ ಆರೋಗ್ಯ ದೇವ್ರು ಚೆನ್ನಾಗಿ ಕೊಟ್ಟಿರಲಿ. ಅವ್ರ ಆಯುಷ್ ಇರೋವರೆಗೂ ಇದೇ ಥರ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ತಾ ಅವರಿಗೆ ನೀವು ಬೆನ್ನೆಲುಬಾಗಿ ನಿಂತು ಯಶಸ್ಸನ್ನು ಕೊಡ್ತಾ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ. ಥ್ಯಾಂಕ್ ಯು ರಾಕ್ಲೈನ್ ವೆಂಕಟೇಶ್ ಸರ್. ಇನ್ನು ಪ್ರಸನ್ನ ಥಿಯೇಟರ್ನ ಮಾಲೀಕರಾದಂಥ ಶ್ರೀ ರಾಮಚಂದ್ರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ ಸರ್. ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಪ್ರಸನ್ನ ಅವರು, ರಾಮಚಂದ್ರ ಸರ್ ಅವರು ಹಾಗೂ ಆನಂದ್ ಸರ್ ಅವರು ಮೂವರು ಈ ವೇದಿಕೆಯನ್ನು ಅಲಂಕರಿಸಿ ಕಾಟೇರ ಚಿತ್ರ ತಂಡದ ಕಡೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ. ಯಾಕಂದ್ರೆ ಇದು ನಮ್ಮೆಲ್ರಿಗೂ ಮನೋರಂಜನೆ ಸಿಗುವಂತಹ ಸ್ಥಳ. ನಾವು ಒಂದು 2-3 ಗಂಟೆಗಳ ಕಾಲ ನಮ್ಮ ನೆಚ್ಚಿನ ಹೀರೋ, ಕಲಾವಿದರು, ತಂತ್ರಜ್ಞರು ಸೃಷ್ಟಿ ಮಾಡಿರುವಂತಹ ಒಂದು ಮ್ಯಾಜಿಕನ್ನು ಈ ಬೆಳ್ಳಿ ಪರದೆ ಮೇಲೆ ನೋಡುವಂತಹ ಸ್ಥಳ. ಸೊ